ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಮಯ್ಯ ಕಾಲೇಜ್ ಆಫ್ ಲಾ ಜಾಯಿಂಟ್ಲಿ ಈ ಒಂದು ನ್ಯಾಯರಥ ಮಲ್ಟಿ ಯುಟಿಲಿಟಿ ವೆಹಿಕಲ್ ಇದನ್ನು ಲಾಂಚ್ ಮಾಡಿದ್ದೇವೆ. ದ ಹೋಲ್ ಪರ್ಪಸ್ ಈಸ್ ನಾಲ್ಸಾದ್ ಅವರ ಡೈರೆಕ್ಷನ್ ಪ್ರಕಾರ ಪ್ರತಿಯೊಂದು ಹಳ್ಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಜನರನ್ನು ತಲುಪಲಿಕ್ಕೆ ಮತ್ತು ಅವರಿಗೆ ಲೀಗಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮ ಕಾನೂನು ಸೇವೆ ಇರ್ಬೋದು, ಕಾನೂನು ನೆರವು ಇರ್ಬೋದು, ಕಾನೂನು ಸೌಲಭ್ಯ ಇರ್ಬೋದು, ಇದರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಲಿಕ್ಕೆ ಮತ್ತು ಜನರಿಗೆ ಸಹಾಯ ಮಾಡಲಿಕ್ಕೆ ಇಂತಹ ವಾಹನಗಳಲ್ಲಿ ನಾವು VC ಫೆಸಿಲಿಟಿಯನ್ನು ಇಟ್ಟು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮೂಲಕವೂ ಸಹ ಜನರನ್ನು ತಲುಪಲಿಕ್ಕಾಗತ್ತೆ. ಅಥವಾ ಅವರಿಗೆ ಒಂದು ವೇಳೆ ಕೋರ್ಟಿಗೆ ನಲ್ಲಿರ್ತಕ್ಕಂಥ ಕೇಸುಗಳ ಸಂಬಂಧ ಏನಾದರೂ ಅರ್ಜೆಂಟಾಗಿ ತುರ್ತಾಗಿ ಅವರಿಗೆ ಹಾಜರಾಗಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟಿ ಇದೆ. ಅದೇ ಥರ ನಾವು ಗ್ರಾಮೀಣ ಮಟ್ಟದಲ್ಲಿ ಮೀಡಿಯೇಷನ್ ಇರ್ಬೋದು, ಲೋಕ ಅದಾಲತ್ ಇರ್ಬೋದು, ಅದನ್ನು ಸಹ ಈ ಒಂದು ನ್ಯಾಯರಥದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಲೀಗಲ್ ಸರ್ವಿಸ್ ಕ್ಲಿನಿಕ್ ಅಂತಂದರೆ ನಾವು ಜನರ ಬಳಿಗೆ ಹೋಗಬೇಕು, ಜನರ ಡೋರ್ ಸ್ಟೆಪ್ಪಿಗೆ ಹೋಗಬೇಕು, ಅವರಿಗೆ ಸಹಾಯ ಮಾಡಲಿಕ್ಕೆ. ಪ್ರತಿಯೊಂದು ಸಲ ನಾವು ಹೆಚ್ಚಿನ ಕೇಸುಗಳು ನೋಡ್ತೀವಿ, ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಅವ್ರಿಗೆ ಬರಲಿಕ್ಕಾಗಲ್ಲ, ಕೋರ್ಟಿಗಾಗಲಿ ಎಲ್ಲಿಗೆ ಬರಲಿಕ್ಕಾಗಲ್ಲ. ಅದೇ ಥರ ಡಿಸೇಬಲ್ಡ್ ಪೀಪಲ್ ಇರ್ತಾರೆ. ಸೊ ಅಂಥವರಿಗೂ ಸಹ ನಾವು ಅವರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟಿ ಕೊಡೋದು ಮತ್ತು ಕಾನೂನಿನ ನೆರವನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದೊಂದು ಒಳ್ಳೆಯ ಒಂದು ಮೂವ್. ಇದಕ್ಕೆ ನಾನು ರಾಮಯ್ಯ ಕಾಲೇಜಿನ ಒಂದು ಮ್ಯಾನೇಜ್ಮೆಂಟಿಗೆ ಮತ್ತು ಕಾಲೇಜ್ ಆಫ್ ಲಾ ಇವರಿಗೆ ಬಹಳ ಧನ್ಯವಾದನ ಸಲ್ಲಿಸ್ತೇನೆ. ಅವರ ಒಂದು ನೇತೃತ್ವದಲ್ಲಿ ನಾವು ಇದನ್ನು ಹಮ್ಮಿಕೊಳ್ಳಿಕ್ಕಾಗಿದೆ. ಅದೇ ಥರ ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿ ಬಕ್ರು ಸಾಹೇಬರು ಹಾಗೂ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಎಕ್ಸಿಕ್ಯೂಟಿವ್ ಚೇರ್ಮನ್ ಅನು ಶಿವರಾಮ್ ಮೇಡಮ್ ಅವರಿಗೂ ಸಹ ಧನ್ಯವಾದವನ್ನು ಹೇಳ್ತೇನೆ. ಓಕೆ ಸರ್, ಇದು ನ್ಯಾಯರಥ ಎಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತೆ? ಇದನ್ನು ಎಲ್ಲ ರಾಜ್ಯದಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ನಮಗೆ ಕೆಲವು ಸಲ ನ್ಯಾಚುರಲ್ ಕೆಲಾಮಿಟಿ ಆಗ್ಬೋದು, ಏನೋ ಭೂಕಂಪ ಆಗ್ಬೋದು ಅಥವಾ ನೆರೆ ಪರಿಹಾರಕ್ಕೆ ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಕಳಿಸ್ಕೊಟ್ರೆ ಅಲ್ಲಿ ಜನಕ್ಕೆ ತುಂಬ ಸುಲಭ ಆಗುತ್ತೆ. ಅದೇ ಥರ ಬೇರೆ ಏನಾದರೂ ಸಾಂಕ್ರಾಮಿಕ ಕಾಯಿಲೆ ಬಂದಿರ್ಬೋದು, ಅಲ್ಲಿ ಜನರಿಗೆ ಅತ್ಯಂತ ತುರ್ತಾಗಿ ಕೆಲವೊಂದು ಸಹಾಯ ಮಾಡಲಿಕ್ಕೆ ನಮಗೆ ಈ ಬಸ್ ಮೂಲಕ ಇದಕ್ಕೆ ಮಾಡಲಿಕ್ಕಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಅಲ್ಲಿ ಕೂತ್ಕೊಂಡು ನಿಮ್ಗೆ ಒಳಗಡೆ ನೋಡಿದರೆ ಅದರಲ್ಲಿ ಜಡ್ಜು ಕೂತ್ಕೊಳ್ಬೋದು, ಕಕ್ಷಿಗಾರರು ಕೂತ್ಕೊಳ್ಬೋದು, ಆಮೇಲೆ ವಕೀಲರು ಕೂತ್ಕೊಳ್ಬೋದು ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸಿದ್ರೂ ಸಹ ಅವರು ಅದಕ್ಕೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.